ಉಡಾಂಕ ವಿಜಯನಗರದಲ್ಲಿ ತುಂಬಾ ದೊಡ್ಡ ವ್ಯಾಪಾರಿಯಾಗಿದ್ದ. ಹಾಗೆ ಅವನು ಎಲ್ರಿಗಿಂತ ತುಂಬಾ ಜಿಪುಣ ಆಗಿದ್ದ. ಆದ್ರೆ ಅವನು ತನ್ನ ಮಗನ್ ಬೆಳೆಸೋದ್ರಲ್ಲಿ ಯಾವುದೇ ಜಿಪುಣತನ ಇರ್ಲಿಲ್ಲ. ಅದ್ ಹೇಗಂದ್ರೆ ಒಬ್ಬ ರಾಜ್ಕುಮಾರನ್ ತರ ಪ್ರೀತಿಯಿಂದ ಬೆಳೆಸಿದ್ದ. ಮಗ ಅಂದ್ರೆ ಅವನಿಗೆ ತುಂಬಾ ಇಷ್ಟ. ಅಯ್ಯೋ ನನ್ನ ಮುದ್ದಿನ ಮಗನೇ, ನಾನ್ ಬಿದ್ದಿರೋದ್ರಿಂದ ನಿನಗೆ ನಗು ಬರ್ತಿದ್ಯೇನೋ? ಹಾಗಾದ್ರೆ ನಾನು ಮತ್ತೆ ಬೀಳ್ತೀನಿ ನೋಡು. ಅಯ್ಯೋ ಅಪ್ಪ, ನೀವು ಬಿದ್ದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತೀರ ಗೊತ್ತಾ? ಸರಿಯಾಗಿ ಹೇಳಿದ್ರಿ ಯಜಮಾನ್ರೆ. ಅದಕ್ಕೆ ಅವರು ಇಷ್ಟೊಂದು ಎದ್ದು ಬಿದ್ದು ಒದ್ದಾಡ್ತಿರ್ತಾರೆ. ಬಾಯ್ ಮುಚ್ಚೋ. ಹೇ ಮಂಗಲ್, ನೀನೀಗ ದೊಡ್ಡವನಾಗಿದ್ಯಾ ಮಗನೇ. ನೀನು ಚಿಕ್ಕ ಮಗು ತರ ಆಡೋದನ್ನ ಮೊದ್ಲು ನಿಲ್ಸೋ. ಮೊದ್ಲು ನೀನು ನಿನ್ನ ಮದುವೆ ಬಗ್ಗೆ ಯೋಚನೆ ಮಾಡೋ. ನನಗಂತೂ ನಿನ್ನ ಮದುವೆ ಬಗ್ಗೆನೇ ಚಿಂತೆ ಆಗ್ಬಿಟ್ಟಿದೆ. ನನ್ನ ದುಡ್ಡಿನ ಮೇಲಾಣೆ. ಅಪ್ಪ, ಮದುವೆ ವಿಷಯದಲ್ಲಿ ಅಷ್ಟೊಂದು ಆತರ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಒಳ್ಳೆ ಹುಡುಗಿನೂ ಸಿಗ್ಬೇಕಲ್ವಾ? ಅಯ್ಯೋ, ಹುಡುಗಿ ಅಂತೂ ಒಬ್ಳಲ್ಲ ಒಬ್ಳು ಇದ್ದೇ ಇರ್ತಾಳೆ ಮಗನೇ. ನೀನು ಒಪ್ಕೋ ಅಷ್ಟೇ, ನನ್ನ ದುಡ್ಡಿನ ಮೇಲಾಣೆ. ಅದ್ ಸರಿ ಮಗನೇ, ನಿನಗೆ ಎಂತ ಹುಡುಗಿ ಬೇಕು ಅಂತ ಹೇಳೋ. ಎಂತ ಹುಡುಗಿ ಬೇಕು ಅಂದ್ರೆ ಅವಳು ತುಂಬಾ ಬುದ್ಧಿವಂತೆ ಆಗಿರ್ಬೇಕು. ನಮಗ್ ಬರೋ ದುಡ್ಡನ್ನೆಲ್ಲ ತುಂಬಾ ಚೆನ್ನಾಗಿ ಲೆಕ್ಕ ಹಾಕ್ಬೇಕಾಗತ್ತೆ. ಒಂದ್ ವೇಳೆ ಹುಡುಗಿ ಖರ್ಚು ಮಾಡೋಳಾಗಿದ್ರೆ ನಮ್ಮ ದುಡ್ಡನ್ನೆಲ್ಲ ಖರ್ಚು ಮಾಡ್ಬಿಡ್ತಾಳ ಅಷ್ಟೇ. ಇದ್ರ ಬಗ್ಗೆ ನಾನು ಯೋಚನೆನೆ ಮಾಡಿರ್ಲಿಲ್ವಲ್ಲೋ. ಅಯ್ಯೋ ನನ್ನ ಮಗನೇ, ನೀನಂತೂ ತುಂಬಾ ಬುದ್ಧಿವಂತ ಆಗ್ಬಿಟ್ಟಿದ್ಯಲ್ಲೋ. ಆದ್ರೆ ಮಗನೇ, ಅಂತ ಹುಡುಗಿ ನಮಗೆ ಎಲ್ಲ ಸಿಗ್ತಾಳಪ್ಪ, ನನ್ನ ದುಡ್ಡಿನ ಮೇಲಾಣೆ. ದುಡ್ಡಿನ ಮೇಲೆ ಆಣೆ ಅಲ್ಲಪ್ಪ, ಇಡೀ ಊರನ್ನ ಹುಡುಕ್ಬೇಕಾಗತ್ತೆ. ನಾನೇ ಸ್ವತಃ ಎಲ್ಲ ಕಡೆ ಹೋಗಿ ಹುಡುಕ್ತೀನಿ. ನನಗಂತೂ ನಂಬಿಕೆ ಇದೆ, ಖಂಡಿತವಾಗ್ಲೂ ನನಗೆ ಒಬ್ಬ ಒಳ್ಳೆ ಬುದ್ಧಿವಂತೆ ಹುಡುಗಿ ಸಿಕ್ಕೇ ಸಿಗ್ತಾಳೆ. ಹಾಗಿದ್ರೆ ಜೊತೆಲಿ ರಮಣನ್ನು ಕರ್ಕೊಂಡು ಹೋಗೋ. ಹೋಗೋ, ಒಳ್ಳೆ ಬುದ್ಧಿವಂತ ಹುಡುಗಿನ ಹುಡ್ಕೊಂಡು ಬಾ, ಹೋಗೋ. ಮಂಗಲ್ ಕುದುರೆ ಮತ್ತೆ ರಮನ್ ಜೊತೆ ಅವನಿಗೋಸ್ಕರ ಒಬ್ಳು ಬುದ್ಧಿವಂತೆ ಮತ್ತೆ ಸುಂದರವಾದ ಹುಡುಗಿನ ಹುಡ್ಕಕ್ ಹೊರಟ. ಅಯ್ಯಯ್ಯೋ, ನೀವೇನ್ ಮಾಡಿದ್ರಿ? ನಿಮಗ್ ಕಣ್ ಕಾಣ್ಸಲ್ವಾ? ಕುದುರೆ ಓಡ್ಸಕ್ ಬರಲ್ಲ ಅಂದ್ರೆ ಯಾಕೆ ಅದ್ರ ಮೇಲೆ ಕೂತ್ಕೋತೀರಾ? ಆ ಹುಡುಗಿ ನೋಡಿದ ಕೂಡ್ಲೆ ಮಂಗಲ್ ಇಷ್ಟಪಟ್ಟ. ನಾನ್ ಮದ್ವೆ ಅಂತ ಆದ್ರೆ ಇವಳನ್ನೇ ಮದ್ವೆ ಆಗೋದು ಅಂತ. ಆದ್ರೆ ಅದಕ್ಕಿಂತ ಮುಂಚೆ ಅವನು ಒಂದ್ ವಿಷಯ ತಿಳ್ಕೊಬೇಕಿತ್ತು. ಆ ಹುಡುಗಿ ಬುದ್ಧಿವಂತಳೋ ಇಲ್ವೋ ಅಂತ. ಆ ಹುಡುಗಿ, ನೀನು ನಿಜವಾಗ್ಲೂ ತುಂಬಾ ಸುಂದರವಾಗಿದೀಯಾ. ನಾನ್ ನಿನ್ನನ್ನ ಮದುವೆ ಆಗ್ಬೇಕು ಅಂತಿದ್ದೀನಿ. ನೋಡಕ್ಕೆ ನೀವು ಚೆನ್ನಾಗಿದ್ದೀರಾ, ಆದ್ರೆ ಮದ್ವೆ ಮಾಡ್ಕೋಬೇಕು ಅಂದ್ರೆ ನೀವು ಬಂದು ನಮ್ಮ ಅಪ್ಪನ ಹತ್ರ ಮಾತಾಡ್ಬೇಕು. ಖಂಡಿತವಾಗ್ಲೂ ಮಾತಾಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ನನ್ನದೊಂದು ಷರತ್ತಿದೆ. ಆ ಷರತ್ತನ್ನ ನೀನು ಒಪ್ಕೋತೀಯ ಅಂತಂದ್ರೆ ಹೇಳು ನೋಡೋಣ. ಷರತ್ತ? ಏನಾ ಷರತ್ತು? ನೀನು ಈ ಧಾನ್ಯದಿಂದ ಬೇಳೆ ಸಾರು, ಅನ್ನ, ಪಲ್ಯ, ಮೊಸರು ಎಲ್ಲ ಮಾಡಬಹುದಾ? ನೀನೇನಾದ್ರೂ ಮಾಡ್ದೆ ಅಂತಂದ್ರೆ ನಾನ್ ನಿನ್ನ ಮದ್ವೆ ಆಗೋಕ್ ತಯಾರಿದ್ದೀನಿ. ಇದೆಂತ ಷರತ್ತು? ಧಾನ್ಯದಿಂದ ಅನ್ನ, ಸಾರು, ಪಲ್ಯ ಹೇಗ್ ಮಾಡೋದು? ನನಗೆ ಮದ್ವೆ ಇಷ್ಟ ಇಲ್ಲ. ಆದ್ರೆ ಮಂಗಲ್ಗೆ ಅರ್ಥ ಆಯ್ತು, ಇವನ್ ಹೇಳಿದ ಷರತ್ತು ಆ ಹುಡುಗಿಗೆ ಅರ್ಥ ಆಗಿಲ್ಲ ಅಂತ. ಹಾಗೆ ಅವನು ಹುಡ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೋದ. ಹೀಗೆ ಮಂಗಲ್ ತುಂಬಾ ಹುಡುಗಿಯರ್ನ ಭೇಟಿ ಮಾಡ್ದ. ಆದ್ರೆ ಅವನ್ ಷರತ್ತಿಗೆ ಒಪ್ಕೊಳ್ಳೋಂತ ಹುಡುಗಿ ಅವನ್ಗೆ ಸಿಗ್ಲಿಲ್ಲ. ಯಜಮಾನ್ರೆ, ಸ್ವಲ್ಪ ಹೊತ್ತು ಇಲ್ಲಿ ವಿಶ್ರಾಂತಿ ತಗೊಳ್ಳೋಣ್ವೇ? ನಡೆದು ನಡೆದು ಕಾಲೆಲ್ಲ ನೋವಾಗ್ತಾ ಇದೆ. ಇಲ್ಲ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಸುಮ್ನೆ ನಡೀತಾ ಇರಿ, ಯಾವ ವಿಶ್ರಾಂತಿನೂ ತಗೋಬಾರ್ದು. ಯಾವಾಗ ನೋಡಿದ್ರು ವಿಶ್ರಾಂತಿ ತಗೋಬೇಕಷ್ಟೇ. ಹಾ, ಗೊತ್ತಾಯ್ತು, ನಿನಗೂ ಸುಸ್ತಾಗಿದೆ ಅಂತ. ಸರಿ, ಹಾಗಾದ್ರೆ ಇವತ್ತು ಇಲ್ಲೇ ವಿಶ್ರಾಂತಿ ತಗೊಳ್ಳೋಣ. ಸ್ವಾಮಿಗಳೇ, ನಾವು ಯಾತ್ರೆ ಮಾಡಿ ತುಂಬಾ ಸುಸ್ತಾಗಿದ್ದೀವಿ. ಇವತ್ತೊಂದಿನ ಇಲ್ಲೇ ಉಳ್ಕೋಬಹುದಾ? ಆರಾಮಾಗಿ ಉಳ್ಕೋಬಹುದು ಮಗು, ಆದ್ರೆ ನಮ್ಮನೇಲಿ ತಿನ್ನೋದಿಕ್ಕೆ ಏನು ಇಲ್ವಲ್ಲಪ್ಪ. ಇವತ್ತು ಒಲೆನೂ ಉರಿತಾ ಇಲ್ಲ. ಇಲ್ಲೇ ಉಳ್ಕೊಳ್ಳಿ.
ನೀವಿವತ್ತು ಇಲ್ಲೇ ಉಳ್ಕೋಬಹುದು. ಅತಿಥಿಗಳಿಗೆ ಸೇವೆ ಮಾಡೋದು ನಮ್ಮ ಧರ್ಮ. ನೀವಿಲ್ಲಿ ವಿಶ್ರಾಂತಿ ತಗೊಳ್ಳಿ. ಅಷ್ಟ್ರಲ್ಲಿ ನಾನ್ ಹೋಗಿ ಊಟಕ್ಕೆ ವ್ಯವಸ್ಥೆ ಮಾಡ್ತೀನಿ. ಮಂಗಲ್ಗೆ ಮೋಹಿನಿ ತುಂಬಾನೇ ಇಷ್ಟ ಆದ್ಲು. ಯಜಮಾನ್ರೆ, ಈ ಹುಡುಗಿ ಅಂತೂ ತುಂಬಾನೇ ಚೆನ್ನಾಗಿದ್ದಾಳೆ. ಚೆನ್ನಾಗೇನೋ ಇದ್ದಾಳೆ, ಆದ್ರೆ ಇವಳು ಬುದ್ಧಿವಂತೆನ ಅಲ್ವಾ ಅಂತ ನಾನ್ ತಿಳ್ಕೋಬೇಕಲ್ವಾ? ಏ ಹುಡುಗಿ, ನಾನ್ ನಿನ್ನ ಮದ್ವೆ ಆಗ್ಬೇಕು ಅಂತಿದ್ದೀನಿ. ನೀನ್ ನನಗೆ ತುಂಬಾ ಇಷ್ಟ ಆಗಿದ್ಯಾ. ಆದ್ರೆ ಅದಕ್ಕೂ ಮುಂಚೆ ನನ್ನದೊಂದು ಚಿಕ್ಕ ಷರತ್ತಿದೆ. ಮದ್ವೆಗೆ ಷರತ್ತಾ? ನೀನ್ ಈ ಚೀಲದಲ್ಲಿರೋ ಧಾನ್ಯದಲ್ಲಿ ಬೇಳೆ ಸಾರು, ಅನ್ನ, ಪಲ್ಯ, ಮೊಸರು ಎಲ್ಲ ಮಾಡಬಹುದಾ? ನೀನೇನಾದ್ರೂ ಮಾಡೋ ಹಾಗಿದ್ರೆ ನಾನ್ ನಿನ್ನ ಮದ್ವೆ ಆಗ್ತೇನೆ. ಹಾ, ಖಂಡಿತ ಮಾಡ್ಕೊಡ್ತೀನಿ. ಇದಂತೂ ತುಂಬಾ ಸುಲಭ. ನೀವು ವಿಶ್ರಾಂತಿ ತಗೊಳ್ಳಿ. ಅಷ್ಟ್ರಲ್ಲಿ ನಾನು ಎಲ್ಲಾನು ತಯಾರು ಮಾಡ್ಕೊಂಡು ತಗೊಂಡ್ ಬರ್ತೀನಿ. ಮಂಗಲ್ ಮೋಹಿನಿ ಹೇಳಿದ ಮಾತನ್ ಕೇಳಿ ಆಶ್ಚರ್ಯಪಟ್ಟ. ಆದ್ರೆ ಅವನು ಪ್ರಯಾಣ ಮಾಡಿ ಸುಸ್ತಾಗಿದ್ದ. ನೋಡ್ತಾ ನೋಡ್ತಾ ಹಾಗೇ ಮಲಗ್ಬಿಟ್ಟ. ಹಾಗೆ ಸ್ವಲ್ಪ ಹೊತ್ತಾದ್ಮೇಲೆ ಮೋಹಿನಿನೇ ಬಂದು ಎಬ್ಬಸಿದ್ಲು. ಎದ್ದೇಳಿ, ಊಟ ತಯಾರಾಗಿದೆ. ಮಂಗಲ್ ಆಶ್ಚರ್ಯದಿಂದ ನೋಡ್ತಾನೆ. ಅವನ್ ಏನೇನ್ ಕೇಳಿದ್ನೋ ಅದನ್ನೆಲ್ಲ ಮೋಹಿನಿ ತಯಾರ್ ಮಾಡಿದ್ಲು. ಅಲ್ಲ, ನೀನಿದನ್ನೆಲ್ಲ ಹೇಗ್ ಮಾಡ್ದೆ? ಅದ್ ತುಂಬಾ ಸುಲಭ. ನಾನು ಧಾನ್ಯನ ಕುಟ್ಟಿ ಅದ್ರಿಂದ ಅಕ್ಕಿನ ತಗೊಂಡೆ. ಅದ್ರಲ್ಲಿ ಅರ್ಧ ಅಕ್ಕಿನ ಇಟ್ಕೊಂಡು ಇನ್ ಮಿಕ್ಕಿರೋದ್ನ ಸಂತೆಲ್ ಮಾರ್ದೆ. ಆ ಮಾರಿದ ಹಣದಿಂದ ನಾನು ತರಕಾರಿ, ಬೇಳೆ, ಮೊಸರು, ಎಣ್ಣೆ ಎಲ್ಲಾನು ತಗೊಂಡೆ. ಮೋಹಿನಿಯ ಬುದ್ಧಿವಂತಿಕೆ ನೋಡಿ ಮಂಗಲ್ಗೆ ಖುಷಿ ಆಯ್ತು. ವಾ, ನೀನಂತೂ ನಿಜವಾಗ್ಲೂ ಬುದ್ಧಿವಂತನೆ. ನಾನು ನಿನ್ನನ್ನೇ ಮದುವೆ ಆಗ್ತೀನಿ. ಅದೇನೋ ಸರಿ. ಅದಕ್ಕಿಂತ ಮೊದ್ಲು ನನ್ನ ಆಸೆನೂ ತಿಳ್ಕೊಳ್ಳಿ. ನಾನ್ ನಿಮ್ ಜೊತೆ ಮದ್ವೆ ಆಗಲ್ಲ. ಹ? ಹ. ಯಾಕೆ? ಯಾಕೆ ಅಂದ್ರೆ ನೀವು ತುಂಬಾ ಸ್ವಾರ್ಥಿ. ಹ? ನೋಡಿ ನಿಮ್ ಕುದುರೆ ಪರಿಸ್ಥಿತಿ ಹೇಗಾಗಿದೆ. ಮತ್ತೆ ರಮನ್ನ ನೋಡಿ ಎಷ್ಟು ಸುಸ್ತಾಗಿದ್ದಾರೆ. ಅವರಿಬ್ರು ತುಂಬಾನೇ ಸುಸ್ತಾಗಿದ್ದಾರೆ. ಆದ್ರೆ ನೀವ್ ಅವ್ರ ಬಗ್ಗೆ ಯೋಚನೆನೇ ಮಾಡ್ತಿಲ್ವಲ್ಲ. ಆದ್ರೂ ನೀನು ಇದನ್ನೆಲ್ಲ ಮೊದ್ಲೇ ಯಾಕೆ ಹೇಳಲಿಲ್ಲ? ಯಾಕೆ ಅಂದ್ರೆ ನಾನು ಈ ಷರತ್ನ ಪೂರ್ತಿ ಮಾಡಲ್ಲ ಅಂತ ನಿಮ್ಗೆ ಅನ್ಸ್ಬಾರ್ದಲ್ವಾ, ಅದಕ್ಕೆ. ಅರ್ಥ ಆಯ್ತು. ನೀನು ನಿಜಾನೇ ಹೇಳ್ತಿದ್ಯಾ. ಆದ್ರೆ ನಾನ್ ಇನ್ಮೇಲಿಂದ ಹೀಗೆಲ್ಲ ಮಾಡೋದಿಲ್ಲ. ಮೋಹಿನಿ ಹೇಳಿದ ಮಾತನ್ ಕೇಳಿ ಮಂಗಲ್ ಬೇಜಾರ್ ಮಾಡ್ಕೊಂಡಿದ್ದ. ಆದ್ರೆ ಅವನ್ ಮಾಡಿದ ತಪ್ಪಿನ ಅರಿವು ಅವನು ಗೊತ್ತಾಯ್ತು. ಅವನ್ ಹಾಗೆ ಯೋಚನೆ ಮಾಡ್ತಾ ಏನೂ ಮಾತಾಡದೆ ಅಲ್ಲಿಂದ ಹೊರಟೋದ. ಹಾಗೆ ಕೆಲವು ದಿನಗಳ ನಂತರ ಎತ್ತಿನ ಗಾಡಿಲ್ ಹೋಗ್ತಿದ್ದ ಮೋಹಿನಿ ಮಂಗಲ್ ಪ್ರೀತಿಯಿಂದ ತನ್ನ ಕುದುರೆಗೆ ತಿನ್ನಿಸ್ತಾ ಇದ್ದಿದ್ದನ್ನ ನೋಡಿದ್ಲು. ಸೂರ್ಯ ನೆತ್ತಿ ಮೇಲೆ ಬಂದಿದ್ದಾನೆ ರಾಮಣ್ಣ. ಮೊದ್ಲು ಊಟ ಮಾಡಿ ವಿಶ್ರಾಂತಿ ತಗೋ, ಆಮೇಲೆ ಕೆಲಸ ಮಾಡು. ಓ, ನೀನಾ? ನಾನು ಹೀಗೆ ಹೋಗ್ತಿದ್ದೆ, ನಿಮ್ಮನ್ ನೋಡ್ದೆ. ನೀವಂತೂ ತುಂಬಾ ಬದ್ಲಾಗ್ಬಿಟ್ಟಿದೀರಾ. ಹಾ, ಅವತ್ ನೀನ್ ಹೇಳಿದ ಮಾತುಗಳನ್ನೆಲ್ಲ ಅರ್ಥ ಮಾಡ್ಕೊಂಡೆ. ಇದಂತೂ ತುಂಬಾ ಒಳ್ಳೆ ವಿಷಯ. ಹಾಗಾದ್ರೆ ಈಗ ನೀನ್ ನನ್ನ ಮದ್ವೆ ಆಗ್ತೀಯಾ? ಹಾ? ಮಂಗಲ್ ತುಂಬಾನೇ ಬದ್ಲಾಗಿದ್ದ. ಅದಕ್ಕೆ ಮೋಹಿನಿ ಅವನನ್ನ ಮದ್ವೆ ಮಾಡ್ಕೊಂಡ್ಲು. ಅದಾದ್ಮೇಲೆ ತನ್ನ ಬುದ್ಧಿಶಕ್ತಿಯಿಂದ ಒಡಾನ್ಕ ಮತ್ತೆ ಮಂಗಲ್ ಹತ್ರ ಇದ್ದಿದ್ದ ದುಡ್ಡನ್ನ ತುಂಬಾ ಜೋಪಾನವಾಗಿ ನೋಡ್ಕೊತಾ ಇದ್ಲು. ಅಮ್ಮ ಇಲ್ಲೋಡಿ, ಅಲ್ಲಿ ಮಂಗಲ್ಗೆ ಮೋಹಿನಿ ಸಿಕ್ಕಿದ್ಲು, ಇಲ್ಲಿ ನಮ್ಗೆ ಲೈಕ್ ಸಿಕ್ತು. If you like this video, subscribe to our channel Murthy Media.